ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನು 5 ದಿನಗಳ ಕಾಲ ಸ್ಥಗಿತಗೊಳಿಸಿದ್ದಾರೆ. ನಮ್ಮ ದಾಳಿಯನ್ನು 5 ದಿವಸಕ್ಕೆ ಮುಂದೂಡಿದ್ದೇವೆ ಅಂತ ಮೊದಲು ಅವರು ಟ್ರುತ್ ಸೋಷಲ್ಸಲ್ಲಿ ಹಾಕ್ಕೊಂಡ್ರು. ಅಲ್ಲಿಯ ಟ್ವಿಟರ್ ಹ್ಯಾಂಡಲ್ ಥರದ ಒಂದು ಸಾಮಾಜಿಕ ಜಾಲತಾಣ, ಅದರಲ್ಲೇ ಯಾವಾಗಲೂ ಅವರು ಟ್ವೀಟ್ ಮಾಡೋದು. ಜೊತೆಗೆ ತದನಂತರ ಪತ್ರಕರ್ತರ ಜೊತೆ ಮಾತಾಡ್ತಾ ನಮ್ಮ ಮತ್ತು ಇರಾನ್ ಮಧ್ಯೆ ಮಾತುಕತೆ ಅತ್ಯಂತ ಫಲಪ್ರದವಾಗಿ ನಡೀತಾ ಇದೆ. ಬಹಳ ಪ್ರಮುಖ ವ್ಯಕ್ತಿಗಳ ಜೊತೆ ನಾವು ಇರಾನ್ನ ಸಂಪರ್ಕದಲ್ಲಿದ್ದೇವೆ ಕಳೆದ 48 ಗಂಟೆಗಳಿಂದ. ಹೀಗಾಗಿ ಯುದ್ಧವನ್ನು 5 ದಿನಗಳ ಕಾಲ ಮುಂದೂಡಿದ್ದೇವೆ, ಸ್ಥಗಿತಗೊಳಿಸಿದ್ದೇವೆ. ಎಂಥ ವಿಚಿತ್ರವಾದಂಥ, ಎಂಥ ವಿಲಕ್ಷಣವಾದಂಥ ಸನ್ನಿವೇಶ. ಸುಮ್ಮನೆ ಯೋಚನೆ ಮಾಡಿ ನೋಡಿ. ಈ ಸಂಚಿಕೆ ಬಹುಶಃ ಭಾಳ ಸುದೀರ್ಘವಾಗಿರುತ್ತೆ, ಏಕೆಂದರೆ ಬಹಳಷ್ಟು ವಿಷಯಗಳನ್ನು ಇವತ್ತು ಚರ್ಚೆ ಮಾಡಬೇಕಾದಂಥ ಸಂಚಿಕೆ ಇದು. ಇದರ ಮಧ್ಯೆ ನರೇಂದ್ರ ಮೋದಿಯವರು ಇವತ್ತು ನಿನ್ನೆ ಸಂಸತ್ನಲ್ಲಿ ಕೂಡ ಮಾತನಾಡಿದರು. ತುಂಬ ತೂಕದ ಮಾತುಗಳನ್ನಾಡಿದರು, ಅತ್ಯಂತ ಆತ್ಮವಿಶ್ವಾಸದಿಂದ ಮಾತಾಡಿದರು. ಅನಗತ್ಯವಾಗಿ ದೇಶದ ಜನರನ್ನು ಹೆದರಿಸಲಿಲ್ಲ, ಆತಂಕವನ್ನು ವ್ಯಕ್ತಪಡಿಸಲಿಲ್ಲ. ಹೇಗೆ ಕೆಲಸವನ್ನು ನಿಭಾಯಿಸ್ತಾ ಇದ್ದೀವಿ ಸಮಸ್ಯೆಯನ್ನು ಅನ್ನೋದ್ರ ಬಗ್ಗೆ ಹೇಳಿದರೆ ಅದನ್ನು ಮುಂದೆ ಮಾತಾಡ್ತೀನಿ. ಮೊದಲು ಡೊನಾಲ್ಡ್ ಟ್ರಂಪ್ ವಿಷಯವನ್ನು ಪ್ರಸ್ತಾಪ ಮಾಡಿಬಿಡೋಣ. ಫ್ಲೋರಿಡಾದ ಸಮುದ್ರ ದಂಡೆಯ ಮುಂದೆ ಆ ಕಡೆ ವಿಶೇಷ ವಿಮಾನ ಇದೆ, ಈ ಕಡೆ ಅವರ ಅಂಗರಕ್ಷಕರಿದ್ದಾರೆ. ಮಾಧ್ಯಮದವರ ಎದುರುಗಡೆ ಈತ ತಮ್ಮ ಯಥಾಪ್ರಕಾರ ಪುಂಖಾನುಪುಂಖವಾಗಿ ಮಾತುಗಳನ್ನು ಹರಿಬಿಡ್ತಾ ಇದ್ದರು. ಸ್ಟೀವ್ ಬಿಟ್ಕಾಫ್ ಮತ್ತು ಕುಶ್ನರ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ 48 ಗಂಟೆಗಳಿಂದ ನಡೀತಾ ಇದೆ. ಇರಾನು ನ್ಯೂಕ್ಲಿಯರ್ ವೆಪನ್ಗಳನ್ನು ಇಟ್ಕೊಳ್ಳೋದಿಲ್ಲ, ಆ ವಿಶ್ವಾಸ ನಮಗಿದೆ. ಜೊತೆಗೆ ಯಾವ ಜಲಸಂಧಿ ಇದೆಯಲ್ಲ, ಆ ಜಲಸಂಧಿಯನ್ನು ಸ್ಟ್ರೇಟ್ ಆಫ್ ಹಾರ್ಮುಸ್ ಅದನ್ನು ಖಾಲಿ ಮಾಡಿಕೊಡುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮಜಾ ನೋಡಿ, 3 ದೇಶಗಳ ಮಧ್ಯೆ ನಡೀತಾ ಇರೋ ಯುದ್ಧ ಇದು. ವ್ಯಾಪಕವಾಗಿ ವಿಸ್ತಾರಗೊಂಡದ್ದು 15 ದೇಶಗಳಿಗೆ. ಅದು ಆಮೇಲೆ ಮುಖ್ಯವಾಗಿರುವುದು 3 ದೇಶಗಳು, ಒಂದು ಇಸ್ರೇಲು, ಒಂದು ಅಮೇರಿಕ, ಇನ್ನೊಂದು ಇರಾನ್. ಇದರ ಬಗ್ಗೆ ಇರಾನು ನಿನ್ನೆ ರಾತ್ರಿಯವರೆಗೂ ಯಾವುದೇ ರೀತಿಯ ಸ್ಪಷ್ಟವಾದಂಥ ನಿಲುವನ್ನು ಹೇಳಿಲ್ಲ. ಇಸ್ರೇಲು ಸ್ವತಃ ಡೊನಾಲ್ಡ್ ಟ್ರಂಪ್ ಇಷ್ಟೆಲ್ಲ ಮಾತಾಡಿದ ಮೇಲೆ ತನ್ನ ಪ್ರತಿಕ್ರಿಯೆಯನ್ನು ತೋರಿಸಿಲ್ಲ. ಇದರ ಅರ್ಥ ಏನು? ಇರಾನ್ನ ಒಂದೇ ಒಂದು ಹೇಳಿಕೆಯನ್ನು ನಾನು ನೋಡಿದೆ. ಡೊನಾಲ್ಡ್ ಟ್ರಂಪ್ ಈಸ್ ಬೈಯಿಂಗ್ ಟೈಮ್ ಅಂತ ಹೇಳಿದ್ರು. ಸಮಯವನ್ನು ತಗೋತಾ ಇದ್ದಾರೆ ಅವರು. ಅದಕ್ಕಿಂತ ಮುಂಚೆ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಬ್ರಾಡ್ ಕೂಪರ್ ಒಂದು ಮಾತನ್ನು ಹೇಳ್ತಾರೆ, ಅಲ್ಲಿಯ ಕಮಾಂಡರ್. ಕೋಲ್ಡ್ ವಾರ್ನಿಂಗ್ ಕೊಡ್ತಾರೆ. ಏನಂದರೆ, ಮುಂದಿನ 48 ಗಂಟೆಗಳ ನಂತರ ಎಲ್ಲರೂ ತಮ್ಮ ಮನೆ ಒಳಗಡೆ ಇರಲಿಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಏನಂಗಂದರೆ, ನ್ಯೂಕ್ಲಿಯರ್ ವೆಪನ್ಗಳ ಬಳಕೆಯಾಗುವ ಸಾಧ್ಯತೆಯನ್ನು ಅವರು ಸ್ಪಷ್ಟಪಡಿಸ್ತಾರೆ. ಮೊದಲನೇದಾಗಿ ಡೊನಾಲ್ಡ್ ಟ್ರಂಪು ವಿಶ್ವಾಸಾರ್ಹತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುವಂಥ ವ್ಯಕ್ತಿ. ಆತನ ವಿಕ್ಷಿಪ್ತ ನಡವಳಿಕೆಯಿಂದ ಇಡೀ ಯುದ್ಧ ಅಯೋಮಯವಾಗಲಿಕ್ಕೆ ಕಾರಣೀಭೂತ ಆಗಿತ್ತು. ಸರಿಯಾದಂಥ ಟಾರ್ಗೆಟ್ ಇರಲಿಲ್ಲ, ಏನನ್ನು ಸಾಧಿಸಬೇಕು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ, ಕಳ್ಕೊಂಡದರ ಬಗ್ಗೆ ನೋವಿರಲಿಲ್ಲ. ತನ್ನಿಂದಾಗಿ ಎಷ್ಟೋ ಕೊಲ್ಲಿ ರಾಷ್ಟ್ರಗಳು ಇವತ್ತು ಯಾತನೆಯನ್ನು ಅನುಭವಿಸ್ತಾ ಇದ್ದಾವೆ ಅನ್ನೋಂಥ ಪ್ರಾಯಶ್ಚಿತ್ತ ಪಾಪ ಪ್ರಜ್ಞೆ ಆತನಿಗಿರಲಿಲ್ಲ. ಈ ಯುದ್ಧದಿಂದ ಹೊರಬರುವುದು ಹೇಗೆ ಅನ್ನೋದ್ರ ಬಗ್ಗೆ ಆತನಿಗೆ ಸ್ಪಷ್ಟತೆ ಇರಲಿಲ್ಲ. ಕಳೆದ 10 ದಿನಗಳಿಂದ ಅದನ್ನ ಹೇಳ್ತಾ ಇದ್ರು. ಮತ್ತೆ ದಾಳಿಯ ಮಾತುಗಳನ್ನು ಆಡ್ತಾ ಇದ್ರು. ಅವ್ರು ಹೇಳಿದ್ದೇನು? ನಮ್ಮ ಭಾರತದ ಲೆಕ್ಕಾಚಾರಕ್ಕೆ ಸೋಮವಾರ ಮಧ್ಯರಾತ್ರಿ, ಅಂದರೆ ಅಲ್ಲಿ ಬೆಳಗ್ಗೆ, ಇವರ ದಾಳಿ ಶುರುವಾಗಬೇಕು. ಅಮೇರಿಕಾದ್ದು ಯಾವುದ್ರ ಮೇಲೆ ದಾಳಿ ನಡಿಬೇಕು? ಅವರ ಎಲ್ಲ ಪವರ್ ಪ್ಲ್ಯಾಂಟ್ಸ್ ಎಲ್ಲೆಲ್ಲಿದ್ದಾವೆ ಅದರ ಮೇಲೆ ದಾಳಿ ಆಗಬೇಕು. ಅತ್ಯಂತ ರಣಭೀಕರವಾದಂಥ ದಾಳಿಗೆ ಸನ್ನದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ ನಾವು ಅನ್ನುವಂಥ ಮಾತನ್ನು ಹೇಳಿದರು ಅವರು. ಹಾಗೆ ಹೇಳಿದ 24 ಗಂಟೆಗಳಿಗಿಂತ ಮುಂಚೆ ಯುದ್ಧವನ್ನು ಸ್ಥಗಿತಗೊಳಿಸಿದ್ದೇವೆ, ಮುಂದೂಡಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ಇದು ಸೋಲು ಅಂತಿರೋ ಗೆಲುವು ಅಂತಿರೋ? ನೋಡಿ, ಈ ಇಡೀ ಯುದ್ಧದಲ್ಲಿ ಗೆದ್ದವರು ಯಾರು ಅಂತ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ಹೇಳ್ರಿ ನೋಡೋಣ. ಇರಾನ್ ಗೆದ್ದಿದೆಯಾ? ಇರಾನು ಸಂಪೂರ್ಣವಾಗಿ ಕಬರಸ್ಥಾನ ಆಗಿದೆ. ಅಲ್ಲಿಯ ಯಾವ ನಾಯಕರು ಬದುಕಿಲ್ಲ. ಅಲ್ಲಿ ಆಡಳಿತ ಯಂತ್ರ ಅನ್ನುವುದೇ ಇಲ್ಲ. 1 ಕೋಟಿ ರೂಪಾಯಿಗಳ ಮುಖಬೆಲೆಯ ನೋಟನ್ನು, ರಿಯಾಲನ್ನು ನಿನ್ನೆ ಪ್ರಿಂಟ್ ಮಾಡಿದ್ದಾರೆ ಅವರು. ಆ ಸ್ಥಿತಿಗೆ ಆ ದೇಶ ತಲುಪಿದೆ. ಆಡಳಿತಾತ್ಮಕವಾಗಿ ಸಂಪೂರ್ಣ ವಿಫಲವಾಗಿದೆ.
ಅಲ್ಲಿ IRGC ಮತ್ತು ಅಲ್ಲಿಯ ಸರ್ಕಾರ ಎರಡರ ಮಧ್ಯೆ ಯಾವುದೇ ರೀತಿಯ ಸಮನ್ವಯ ಇಲ್ಲ. ಸಮನ್ವಯ ಇಲ್ಲ ಅಂತ ಹೆಂಗೆ ಹೇಳ್ತೀನಿ ಅಂದರೆ, ಅಲ್ಲಿಯ ಇರಾನಿನ ರಾಷ್ಟ್ರಪತಿ ಹೇಳ್ತಾರೆ, ನಾವು ನೆರೆಹೊರೆಯ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಾರ್ದಾಗಿತ್ತು, ನಾವು ಕ್ಷಮೆಯನ್ನು ಯಾಚಿಸ್ತೇವೆ. ದುಬೈ ಮೇಲೆ, ಅಬುಧಾಬಿ ಮೇಲೆ, ಒಮಾನ್ ಮೇಲೆ, ಬಹರೇನ್ ಮೇಲೆ, ಕತಾರ್ ಮೇಲೆ ದಾಳಿ ಮಾಡಿ ತಪ್ಪಾಗಿದೆ ನಮ್ಮಿಂದ. ನಾವು ಯಾವುದೇ ರೀತಿಯದಾದಂಥ ಈ ರೀತಿಯ ಉದ್ದೇಶ ಇರಲಿಲ್ಲ, ಆದ್ದರಿಂದ ನಾವು ಇನ್ನು ಮುಂದೆ ಅವ್ರ ಮೇಲೆ ದಾಳಿ ಮಾಡೋದಿಲ್ಲ, ನಮ್ಮ ಕ್ಷಮೆ ಯಾಚನೆ ಮಾಡ್ತೀವಿ ಅಂತ ಹೇಳಿ 2 ತಾಸಿನ ಒಳಗಡೆ ಇಸ್ಲಾಮಿಕ್ ರೆವಲ್ಯೂಷನರಿ ಕಾರ್ಪ್ ಏನಿದೆ ಅವ್ರದ್ದು IRGC ಅಂತ, ಆ IRGC ನಿರಂತರವಾಗಿ ನಿನ್ನೆಯವರೆಗೂ ದಾಳಿಯನ್ನು ಮಾಡಿದೆ. 24 ದಿವಸಗಳ ಕಾಲ ಯಾವ ರೀತಿಯ ಯಾತನೆಯನ್ನು ಕೊಟ್ಟಿದೆ ಕೊಲ್ಲಿ ರಾಷ್ಟ್ರಗಳಿಗೆ ಅಂದರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಯಾತನೆಯನ್ನು ಕೊಟ್ಟಿದೆ. ಅವರಿಗೆ ಮುಂದೆ ಭವಿಷ್ಯವೇ ಇಲ್ಲ, ಗಾಢಾಂಧಕಾರದಲ್ಲಿದ್ದೀವಿ ನಾವು ಅನ್ನುವಂಥ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ. ಯಾವ ದೇಶವೂ ಉಳಿದಿಲ್ಲ, ಸೌದಿ ಅರೇಬಿಯಾದಿಂದ ಹಿಡಿದು ಯಾವ ದೇಶವೂ ಉಳಿದಿಲ್ಲ. ಹಾಗಾದರೆ ಇರಾನ್ ಏನಾದರೂ ಗೆದ್ದಿದೆಯಾ? ಇರಾನ್ ಗೆದ್ದಿಲ್ಲ. ಇರಾನು ತಾನು ಕಬರಸ್ಥಾನ ಆಗುವುದಲ್ಲದೆ ಉಳಿದ ಇಷ್ಟೂ ರಾಷ್ಟ್ರಗಳನ್ನು ಕಬರಸ್ಥಾನ ಮಾಡುವ ಹಂತದಲ್ಲಿ ತೆಗೆದುಕೊಂಡು ಹೋಗಿ ನಿಂತಿದೆ. ಅಮೇರಿಕ ಗೆದ್ದ? ಅಮೇರಿಕಾಗೆ ರೆಜಿಮ್ ಚೇಂಜ್ ಮಾಡಬೇಕಾಗಿತ್ತು, ರೆಜಿಮ್ ಚೇಂಜ್ ಆಗಲಿಲ್ಲ. ಅಮೇರಿಕಾಗೆ ಅವರು ನ್ಯೂಕ್ಲಿಯರ್ ಪ್ಲ್ಯಾಂಟನ್ನು ಮುಗಿಸ್ಬೇಕಾಗಿತ್ತು, ಮುಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಇಡೀ ಸಂಪೂರ್ಣವಾದ 24 ದಿವಸಗಳ ಈ ಸರ್ಕಸ್ ಏನಿದೆ ಸಂಪೂರ್ಣವಾಗಿ ವಿಫಲವಾದಂಥ ಯತ್ನ ಇದು. ಇನ್ನು ಇಸ್ರೇಲ್ ಏನಾದರೂ ಗೆತ್ತ? ಇಸ್ರೇಲಿಗಾದಷ್ಟು ಮುಖಭಂಗ ಬೇರೆ ಯಾರಿಗೂ ಈ ಸಲ ಆಗಲೇ ಇಲ್ಲ. ಐರನ್ ಡೋಮ್ ಅಂತ ನಾವು ಇನ್ನಿಲ್ಲದ ಹಾಗೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಏನಾಯಿತು? ಅವರ ಆ್ಯರೋ 3 ಅಂತ ಯಾವ ಕಡೆಯಿಂದ ಬಂದರೂ ದಾಳಿ ಆದರೂ ಕೂಡ ಅದನ್ನು ತಕ್ಷಣದಲ್ಲಿ ಡಿಫಂಕ್ಟ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಏನಾಯಿತು ಕೊನೆಗೆ? ನಿನ್ನೆ ದಕ್ಷಿಣ ಇಸ್ರೇಲ್ನಲ್ಲಿ 170 ಜನ ಗಾಯಾಳುಗಳಾಗಿದ್ದಾರೆ. ಒಬ್ಬ ವ್ಯಕ್ತಿ ಗಾಯಾಳು ಆದರೆ, ಒಬ್ಬ ಯಹೂದಿ ಆಹುತಿ ಆದರೆ, ಗಾಯಾಳು ಆದರೆ ಇಡೀ ಇಸ್ರೇಲು ಚಡಪಡಿಸಿ ಬರ್ತದೆ. ಕ್ಷೀಣಿಸುತ್ತಿರುವಂಥ ಪಂಗಡ ಅದು, ಸಮುದಾಯ ಅದು. ಒಂದೊಂದು ಜೀವಕ್ಕೂ ಅಮೂಲ್ಯವಾದ ಬೆಲೆ ಇದೆ. ಅಂಥದ್ದರಲ್ಲಿ ದಕ್ಷಿಣ ಇಸ್ರೇಲ್ನ ಪರಿಸ್ಥಿತಿಯನ್ನು ನೋಡಿಬಿಟ್ರೆ ನೀವು, ನಮ್ಮಲ್ಲಿ ಯಾವುದೋ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದಲ್ಲಿ ಪಾಳು ಬಿದ್ದಿರುವಂಥ ಬಿಲ್ಡಿಂಗ್ಗಳು ಕಾಣಿಸ್ತಾವಲ್ಲ, ಆ ರೀತಿಯ ಸ್ಥಿತಿಗೆ ಬಂದು ನಿಂತಿದೆ ದಕ್ಷಿಣ ಇಸ್ರೇಲ್. ಅವರಿಗೆ ಒಂದನೇದು ಮುಖಭಂಗ ಆಯಿತು, ಎರಡನೇದ್ದು ಅವರು ಏನನ್ನು ಅಂದ್ಕೊಂಡಿದ್ರು ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗಲೂ ಹೇಳ್ತೀನಿ, ಯಾವತ್ತೋ ಒಂದು ದಿವಸ, ಮೊನ್ನೆ ಗಾರ್ಸಿಯಾಗೆ ಹೊಡೆದಂಥ ಇರಾನು ಯಾವತ್ತೋ ಒಂದು ದಿವಸ ಮಧ್ಯರಾತ್ರಿ ತಮ್ಮ ಕ್ಷಿಪಣಿಗೆ, ಹೈಪರ್ಸಾನಿಕ್ ಮಿಸೈಲ್ಗೆ ಒಂದು ಈ ನ್ಯೂಕ್ಲಿಯರ್ ಹೆಡ್ಡನ್ನು ಸೇರಿಸಿ ಇಸ್ರೇಲ್ ಮೇಲೆ ಹಾಕಿದರೆ ಅಚ್ಚರಿ ಪಡಬೇಕಾಗಿಲ್ಲ ನೀವು. ಆ ಭಯ, ಆ ಆತಂಕ ಯಾವತ್ತಿದ್ರೂ ಕೂಡ ಇಸ್ರೇಲ್ಗೆ ಇದ್ದೇ ಇರುತ್ತೆ. ಇದು ಹೇಗಿದೆ ಅಂದರೆ, ಮೈ ಘಾಯಲ್ ಹೂँ ಇಸ್ಲಿಯೇ ಘಾತಕ್ ಹೂँ ಅಂತ ಒಂದು ಡೈಲಾಗ್ ಬರ್ತದೆ ದುರಂಧರ್ 2ನಲ್ಲಿ. ಘಾಯಲ್ ಹೂँ ಇಸ್ಲಿಯೇ ಮೈ ಘಾತಕ್ ಹೂँ ಅಂತ. ನಾನು ಗಾಯಾಳುವಾಗಿದ್ದೇನೆ, ಆದ್ದರಿಂದ ನಾನು ಅಪಾಯಕಾರಿಯಾಗಿ ಹೊರಹೊಮ್ಮಿದ್ದೇನೆ ಅಂತದ್ದು ಈ ಕನ್ನಡದ ಅರ್ಥ. ಆ ಸ್ಥಿತಿಯಲ್ಲಿ ಇವತ್ತು ಇರಾನ್ ಇದೆ. ಒಂದೇದು. ಹಾಗಾದರೆ ಇರಾನು ಸೋತಿದೆ, ಇಸ್ರೇಲು ಸೋತಿದೆ, ಅಮೇರಿಕ ಸೋತಿದೆ. ಈ ಕೊಲ್ಲಿ ರಾಷ್ಟ್ರಗಳ ಕಥೆಯನ್ನು, ಕೊಲ್ಲಿ ರಾಷ್ಟ್ರಗಳು ದುರ್ಭರವಾದ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾವೆ. ಅವರಿಗೆ ಅಮೇರಿಕೆಯ ಸಹಾಯ ಇದೆ, ಅಮೇರಿಕ ನಮ್ಮನ್ನು ಕಾಪಾಡತ್ತೆ ಅನ್ನುವಂಥ ನಂಬಿಕೆಯಲ್ಲಿದ್ದರು, ಅದು ಸಾಧ್ಯವೇ ಆಗಲಿಲ್ಲ. ಕತಾರಿನ ದೊರೆ ಅಮೇರಿಕೆಯ ಅಧ್ಯಕ್ಷನಿಗೆ ಚಿನ್ನದ ಸುವರ್ಣಮಯ ವಿಮಾನವನ್ನು, ವಿಶೇಷ ವಿಮಾನವನ್ನು ಕೊಡುಗೆಯಾಗಿ ಕೊಟ್ಟಿದ್ದ. ಅಂಥ ಕತಾರು LNGಯನ್ನು ಸಂಪೂರ್ಣ $20 ಬಿಲಿಯನ್ ಖರ್ಚು ಮಾಡಿ 6 ವರ್ಷ ಕಟ್ಟಿರುವಂಥ ವ್ಯವಸ್ಥೆ ರೀ ಅದು. ಅದನ್ನು ಡೆಮಾಲಿಷ್ ಮಾಡಿ ಬಿಸಾಕಿದ್ದಾರೆ. ರಿಪೇರಿ ಆಗಲಿಕ್ಕೆ 6 ವರ್ಷ ಬೇಕದು. ಆರಾಮ್ಕೋ, ಸೌದಿ ಅರೇಬಿಯಾದ ಆರಾಮ್ಕೋ ಶುರು ಆಗಲಿಕ್ಕೆ ಎಷ್ಟೋ ಸಮಯ ಬೇಕು. ಒಮಾನ್ ಸಂಬಂಧವೇ ಇರಲಾರ್ದರಷ್ಟು ಯಾರು ಮಧ್ಯವರ್ತಿ ಆದಂಥ ವ್ಯಕ್ತಿ, ಅವ್ರ ಮೇಲೆ ದಾಳಿಯಾಗಿದೆ. ಇವ್ರದ್ದು ಎಲ್ಲರದು ಸೋಲು. ಗೆದ್ದವರು ಯಾರು? ಈ ಯುದ್ಧದಲ್ಲಿ ಗೆದ್ದವರೇ ಇಲ್ಲ. ನಾನು ಅದಕ್ಕೆ ಒಂದನೇ ದಿವಸದಿಂದ ಹೇಳ್ತಾ ಇದ್ದೆ, ಇದೊಂದು ವಿಲಕ್ಷಣವಾದ ಯುದ್ಧ. ಇದಕ್ಕೆ ಯಾವುದೇ ಗುರಿ ಇಲ್ಲ, ನಿಖರವಾದಂಥ ಆ ಐಡಿಯಾಲಜಿ ಇಲ್ಲ, ಕಾರಣಗಳಿಲ್ಲ. ನೋಡಿ, ಇಷ್ಟೆಲ್ಲ ಆಗಿದೆಯಲ್ಲ, ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಏನಾದರೂ ಸರಾಗವಾಗಿ ಓಡಾಡಲಿಕ್ಕೆ ಅನುವನ್ನು ಮಾಡಿಕೊಡಲಾಯ್ತಾ? ಮಾಡಿಕೊಟ್ಟಿಲ್ಲ. ಒಂದಂತೂ ದಿಟ, ಈ ಯುದ್ಧದಿಂದ ಆಗೋದೇನಪ್ಪ ಅಂದರೆ, ಇರಾನ್ ಹ್ಯಾಸ್ ಕ್ರಾಸ್ಡ್ ಈಸ್ ರೆಡ್ ಲೈನ್. ತನ್ನ ಲಕ್ಷ್ಮಣ ರೇಖೆಯನ್ನು ಇರಾನ್ ದಾಟಿದೆ. ಇರಾನು
ತನ್ನ ಸುತ್ತಮುತ್ತ ಇರುವಂಥ ಎಲ್ಲ ಕೊಲ್ಲಿ ರಾಷ್ಟ್ರಗಳನ್ನು ಈ ಶತ್ರುತ್ವವನ್ನು ಮಾಡಿಕೊಂಡಿದೆ. ಒಂದನೇದ್ದು. ಎರಡನೇದು, ಇಸ್ಲಾಂ ರಾಷ್ಟ್ರಗಳ ಒಂದು ಉಮ್ಮತ್ ಅಂತ ಇರ್ತದೆ, ಅಂದರೆ ಭ್ರಾತೃತ್ವ ಅಂತ ಹೇಳ್ತಾರೆ. ಒಂದು ಭ್ರಾತೃತ್ವ ಇತ್ತು. ನೀವು ಶಿಯಾನೋ ಸುನ್ನಿನೋ ಏನೇ ಇದ್ದರೂ ಕೂಡ ಇಸ್ಲಾಂ ಅಂದ ತಕ್ಷಣ ಒಂದಾಗಿಬಿಡುವಂಥ ಅವರೊಂದು ಮನಸ್ಥಿತಿ ಇತ್ತು. OIC ಅಂತ ಬೇರೆ ಮಾಡ್ಕೊಂಡಿದ್ರು, ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತೇಳಿ ಮಾಡ್ಕೊಂಡಿದ್ರು. ಯಾವುದೇ ಬಂದ ತಕ್ಷಣ ಒಟ್ಟಿಗೆ ಸೇರಿಬಿಡೋದು, ಖಂಡನೆ ಮಾಡಿಬಿಡೋದು, ನಾವೆಲ್ಲ ಒಟ್ಟಿಗಿದ್ದೀವಿ ಅನ್ನೋಂಥ ಜಗತ್ತಿಗೆ ತೋರಿಸುವಂಥ ಅವರೊಂದು ಸಂಪ್ರದಾಯವನ್ನು ಹಾಕ್ಕೊಂಬಂದಿದ್ರು. ಸಂಪೂರ್ಣವಾಗಿ ಅದು ನೆಲ ಕಚ್ಚಿ ಹೋಗಿದೆ. ಈಗ ಯಾರೂ ಸ್ನೇಹಿತರಲ್ಲ, ಯಾರೂ ಕೂಡ ಸ್ಥಿರರಲ್ಲ, ಯಾರಿಗೂ ಭದ್ರತೆ ಇಲ್ಲ. ದುಬೈ ಕೂಡ ಈ ಕ್ಷಣದಲ್ಲಿ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ತಾನು ಸ್ವಾವಲಂಬಿಯಾಗಿ ಭದ್ರತೆಯನ್ನು ಉಳಿಸ್ಕೋತೀನಿ ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಇಲ್ಲ. ಸೌದಿ ಅರೇಬಿಯಾದ ಆರಾಮ್ಕೋದಿಂದ ಹಿಡಿದು ಎಲ್ಲವೂ ಹೊರಟೋಗಿದ್ದಾವೆ. ಸೌದಿ ಅರೇಬಿಯಾ ವಾಪಸ್ ತನ್ನ ತೈಲ ಉತ್ಪಾದನೆ ಮತ್ತು ರಫ್ತನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಮಯ ಹಿಡಿಯುವಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದೆ. ಇದರ ಜೊತೆ ಇವನೇನು ಆಬ್ಲಿಟರೇಷನ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರಲ್ಲ, ಈ ಆಬ್ಲಿಟರೇಷನ್ ಮಾಡಿದ್ದು ಯಾವುದು ಅಂತಂದರೆ ಈ ಸಂಪೂರ್ಣವಾಗಿ ಕೊಲ್ಲಿ ರಾಷ್ಟ್ರಗಳ ಬಗ್ಗೆ ಇದ್ದಂಥ ವಿಶ್ವಾಸಾರ್ಹತೆಯನ್ನು ಆತ ಮಣ್ಣು ಪಾಲು ಮಾಡಿದ್ದಾರೆ. ಎರಡನೇದು, ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಏನಾಗುತ್ತೆ. ಇವತ್ತು ನರೇಂದ್ರ ಮೋದಿ ಅದೇ ಮಾತನ್ನು ಹೇಳಿದ್ದವರು. ಅವ್ರು ಹೇಳಿದರು, ಕೋವಿಡ್ಗಿಂತ ಭೀಕರವಾದಂಥದ್ದು ಇದು. ಕೋವಿಡ್ನಿಂದ ನಾವು ಹೊರಗೆ ಬಂದ್ವಿ, ಅದಕ್ಕಿಂತ ಹೆಚ್ಚು ಸಮಯವನ್ನು ಇದು ತಗೋತದೆ. ಆರ್ಥಿಕವಾಗಿ ನಾವು ವಾಪಸ್ ರೀಗೇನ್ ಮಾಡ್ಕೊಳ್ಳಿಕ್ಕೆ, ವಾಪಸ್ ಕಾಯಕಲ್ಪ ಮಾಡ್ಕೊಳ್ಳಿ. ಪ್ರತಿ ದಿವಸ ಶೇರ್ ಮಾರ್ಕೆಟ್ ಬೀಳ್ತಾ ಇದ್ದಾರೆ. ಚಿನ್ನದ ದರ 30% ಕ್ರ್ಯಾಶ್ ಆಗಿದೆ. ಲಕ್ಷಾಂತರ ಕೋಟಿ ರೂಪಾಯಿ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದ್ದು, ಶೇರ್ಗಳಲ್ಲಿ ಹಾಕಿದ್ದು, ಜನಸಾಮಾನ್ಯರ ದುಡ್ಡು, ಹೂಡಿಕೆದಾರ ದುಡ್ಡೆಲ್ಲ ಮಣ್ಣು ಪಾಲಾಗಿ ಹೋಗಿದೆ. ರೆಮಿಟನ್ಸ್ ನಿಂತು ಹೋಗಿದೆ. 90 ಲಕ್ಷ ಜನ ಭಾರತದಿಂದ ವಲಸೆ ಹೋದಂಥ ಕೆಲಸಗಾರರಿದ್ದರು ಕೊಲ್ಲಿ ರಾಷ್ಟ್ರಗಳಲ್ಲಿ. ಅವರ ಬದುಕೆ ಅಸಹನೀಯಾಗಿದೆ. ಇನ್ನು ರೆಮಿಟನ್ಸ್ ಎಲ್ಲಿಂದ ಬರುತ್ತೆ? ರೆಮಿಟನ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅದನ್ನೇ ಹೇಳಿದರು. ನಾವು ತೈಲೋತ್ಪನ್ನವನ್ನು ಮುಂಚೆ 27 ರಾಷ್ಟ್ರಗಳಿಂದ ತರಿಸ್ತಾ ಇದ್ವಿ, ಈಗ 41 ರಾಷ್ಟ್ರಗಳಿಗೆ ಅದನ್ನು ವಿಸ್ತರಿಸಿದ್ದೇವೆ. ಗ್ಯಾಸು ನಮಗೆ ಯಾವತ್ತಿದ್ರೂ ಸಮಸ್ಯೆಯೇ, ಅದನ್ನು ಅಷ್ಟು ಸುಲಭವಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ನರೇಂದ್ರ ಮೋದಿ ಅವತ್ತು ಪ್ರಜೆಗಳನ್ನು ಹೆದರಿಸೋದಿಲ್ಲ. ಆಮೇಲೆ ತಾನೇನೋ ಘನಂದಾರಿ ಕೆಲಸ ಮಾಡಿದ್ದೀನಿ, ಇಂಥ ಸಂಕಷ್ಟಮಯ ಸಂದರ್ಭದಲ್ಲಿ, ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸರ್ಕಾರ ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಕೊಚ್ಚಿಕೊಳ್ಳೋದಿಲ್ಲ. ಸೋಮವಾರ ಬುಧವಾರ 2 ದಿವಸ ಅವ್ರು ಲೋಕಸಭೆಗೆ ಬರೋದು. ಯಾವಾಗಲೂ ಬಂದಾಗ ಅತ್ಯಂತ ಆತ್ಮವಿಶ್ವಾಸದಿಂದ ಅತ್ಯಂತ ದೇಶವನ್ನು ಮುನ್ನಡೆಸುವ ನಾಯಕನಾಗಿ ಹೊರಹೊಮ್ತಾರೆ. ನಿನ್ನೆ ಕೂಡ ಅದೇ ಕೆಲಸವನ್ನು ಅವರು ಮಾಡಿದರು. ಇನ್ನೊಂದು ಭಾಳ ವಿಶೇಷವಾಗಿ ಆಗಿದ್ದೇನಪ್ಪ ಅಂತಂದರೆ, ಅಮೇರಿಕೆಯ 2 ಶಿಪ್ಗಳಿದ್ದಾವೆ. ಒಂದು ಅಬ್ರಹಾಂ ಲಿಂಕನ್ನು, ಇನ್ನೊಂದು ಝರಾಫೋರ್ಡ್. ಈ ಅಬ್ರಹಾಂ ಲಿಂಕನ್ ಅಂತೂ ಗಲ್ಫ್ ರೀಜನ್ಗೆ ಬರಲೇ ಇಲ್ಲ. ಅದು ಒಮಾನ್ ಗಲ್ಫಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದು ಮಜಾ ಅಂದರೆ ಅಲ್ಲಿ ಒಳಗಡೆ ಕೆಲಸಗಾರ ಇರ್ತಾರಲ್ಲ, ಸೇಲರ್ಸು, ನೇವಿ ಎಕ್ಸ್ಪರ್ಟ್ಸು, ಅಲ್ಲಿ ಕಮಾಂಡರ್ಸ್ ಎಲ್ಲ ಇರ್ತಾರಲ್ಲ, ಅಲ್ಲಿ ಸಿಬ್ಬಂದಿ ವರ್ಗದವರು ಎಷ್ಟು ಬೇಸತ್ತು ಬಿಟ್ಟಾದ್ರೆ ಯುದ್ಧದಿಂದ. ಅಂದರೆ ಅಲ್ಲಿ ಟಾಯ್ಲೆಟ್ಗಳನ್ನೆಲ್ಲ ಕ್ಲಾಗ್ ಮಾಡಿಬಿಟ್ರು. ಅಂದರೆ ಅದರೊಳಗೆ ಬಟ್ಟೆ ಹಾಕೋದು, ನ್ಯಾಪ್ಕಿನ್ಗಳನ್ನ ತುರ್ಕೋದು, ಟಾಯ್ಲೆಟಿಗೆ ಹೋಗಲಿಕ್ಕೆ ಆ ವ್ಯವಸ್ಥೆ ಆಗಿರಬಾರ್ದು. ಆ ರೀತಿಯ ಸ್ಥಿತಿ ಇದೆ ನಮ್ಮ ಶಿಪ್ಪು, ಇನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ವಾಪಸ್ ಹೋಗುವ ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿಂದ ಈ ಜೆರಾಲ್ಡ್ ಫೋರ್ಡ್ ಅಂತೇಳಿ, ಇದ್ರದ್ದು ಕತೆ ಏನಪ್ಪ ಅಂತಂದರೆ, ಈ ಲಾಂಡ್ರಿ ಇದೆಯಲ್ಲ, ಲಾಂಡ್ರಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಲೆನಿನ್ ಬಟ್ಟೆ ಇರುವಂಥ ಲಾಂಡ್ರಿ, ಅದಕ್ಕೆ ಬೆಂಕಿ ಬಿದ್ದುಬಿಡ್ತದೆ. ಅದನ್ನು ಅಲ್ಲಿಂದ ಗ್ರೀಸಿಗೆ ತೊಗೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನಾವು ರಿಪೇರಿ ಮಾಡಿಸ್ತೀವಿ, ನಾವು ಯುದ್ಧಕ್ಕೆ ಬರೋದಿಲ್ಲ. ಯಾವ ಅಬ್ರಹಾಂ ಲಿಂಕನ್ ಬಗ್ಗೆ ಇನ್ನಿಲ್ಲದ ಹಾಗೆ ನಮಗೆಲ್ಲ ದೊಡ್ಡ ನಂಬಿಕೆ ಇತ್ತು. ಅದರಿಂದ ಇಷ್ಟೊಂದು ಹೆಲಿಕಾಪ್ಟರ್ ಹಾರ್ತವೆ, ಇಷ್ಟು ಕ್ಷಿಪಣಿಗಳನ್ನು ಹಾರಿಸ್ಬೋದು, ಅದೇ ಒಂದು ಯುದ್ಧ ಭೂಮಿ, ಅದಕ್ಕಿಂತ ದೊಡ್ಡದು ಜಗತ್ತಿನಲ್ಲಿ ಯಾವುದಿಲ್ಲ ಅಂತ ನಾವೆಲ್ಲ ಭಾವಿಸಿದ್ವಿ. ಅದರ ಸಿಬ್ಬಂದಿ ವರ್ಗದವರೇ ಯುದ್ಧ ಮಾಡಲಿಕ್ಕೆ ಸಿದ್ಧರಿಲ್ಲ. ಅಂದರೆ ಈ ಡೊನಾಲ್ಡ್ ಟ್ರಂಪ್ ಮಾಡಿದಂಥ ಅಪಸವ್ಯಕ್ಕೆ ಜಗತ್ತು ಸಂಪೂರ್ಣವಾಗಿ ಪತರಗುಟ್ಟಿ ಹೋಗಿದೆ ಮತ್ತು ನಿತ್ರಾಣ ಆಗಿದೆ. ಇದನ್ನು ಚೇತರಿಸ್ಕೊಳ್ಳೋದು ಹೇಗೆ ಅಂತ ಹಾಗೆ ನೋಡಿದರೆ ಭಾರತ ದೇಶ ಭಾಳ ಸುರಕ್ಷತೆಯಿಂದ ಜೀವನವನ್ನು ಮಾಡ್ತಾ ಇದೆ. ನಾವು ಹೋಳಿ ಹಬ್ಬ ಮಾಡ್ತಾ ಇದ್ದೀವಿ, ಕ್ರಿಕೆಟ್ ನೋಡ್ತಾ ಇದ್ದೀವಿ, ಪೆಟ್ರೋಲ್ ಎಲ್ಲ ಕಡೆ ಸಿಗ್ತಾ ಇದೆ. ರಾಹುಲ್ ಗಾಂಧಿ ಥರದವ್ರು ಹೇಳ್ತಾರೆ ಎಲೆಕ್ಷನ್ ಇದೆ ಅದಕ್ಕೋಸ್ಕರ ಪೆಟ್ರೋಲ್ ರೇಟ್ ಏರಿಸಿಲ್ಲ ನರೇಂದ್ರ ಮೋದಿ ಅಂತ. ಹೇಳಿ, ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾದರೂ ರೇಟ್ ಏರದೇ ಇರಲಿ, ನಮ್ಮ ಜನಸಾಮಾನ್ಯರಿಗೆ ಲಭ್ಯ ಆಗಲಿ, ಏನು ತಪ್ಪೇನಿಲ್ಲ. ಅದರಲ್ಲಿ 85 ದೇಶದವರು ಏರಿಸಿದ್ದಾರೆ ರೀ ಪೆಟ್ರೋಲ್ ಡೀಸೆಲ್ ರೇಟು. ಭಾರತದಲ್ಲಿ ಏರಿಸಿದ್ರೆ ಅದರಲ್ಲಿ ಏನು ತಪ್ಪಿದೆ ನನಗೆ ದಯವಿಟ್ಟು ಹೇಳಿ. ಬಾಕಿ ಎಲ್ಲವೂ ಏರಬಹುದಂತೆ, ಪೆಟ್ರೋಲ್ ರೇಟ್ ಏರಬಾರ್ದು ಅಂದರೆ ಹೆಂಗೆ ಸಾಧ್ಯ?
ಆಮೇಲೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ನಿಲುವು ನನಗೆ ಭಾಳ ಇಷ್ಟ ಆಯಿತು. ಏನಪ್ಪ ಅಂತಂದರೆ ಅವರು ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ನೀವು ಬಂದ್ ಮಾಡಿದ್ದು, ಇರಾನ್ನ ಈ ನಡೆಯನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿದ್ರು. ಭಾರತ ದೇಶ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಬಂದ್ ಮಾಡಿದ್ದು ತಪ್ಪದು. ಯಾಕಂದರೆ ಇಡೀ ಕೊಲ್ಲಿ ರಾಷ್ಟ್ರಗಳ ಲೈಫ್ ಲೈನ್ ಅದು. ನೀವು ಆ ರೀತಿ ಬಂದ್ ಮಾಡುವ ಮೂಲಕ ಜಗತ್ತಿಗೆ ತೊಂದರೆ ಕೊಡ್ತಾ ಇದ್ರಿ, ನಾವು ಇದನ್ನು ಖಂಡಿಸ್ತೀವಿ ಅಂತ ಹೇಳಿದ್ರು. ಸಂಸತ್ತಿನಲ್ಲಿ ಹೇಳಿದ ಮಾತಿದು, ಬೇರೆ ಎಲ್ಲಿಯೂ ಅಲ್ಲ. ಅದು ಛಪ್ಪನಿಂಚ್ಕ ಸೀನಾ ಅಂತ ಹೇಳಿದ್ರೆ ಇದೆ. ಇದು ಹೇಳಿದರು. ಹೇಳೋದಲ್ಲದೆ ನಿನ್ನೆ ರಾತ್ರಿ ಇರಾನ್ನ ರಾಷ್ಟ್ರಪತಿಯ ಜೊತೆ ಮಾತುಕತೆ ನಡೆಸಿದ್ದಾರೆ. ನೋಡಿ, ನರೇಂದ್ರ ಮೋದಿ ಅವರು ಕಳೆದ 10-12 ದಿವಸಗಳಿಂದ ಜಗತ್ತಿನ ಎಲ್ಲ ರಾಷ್ಟ್ರಗಳ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಹೇಗೆ ಈ ವಿಘ್ನದಿಂದ ನಾವು ಬಚಾವಾಗಬೇಕು ಅಂತ. ಒಬ್ಬ ರಾಜತಾಂತ್ರಿಕನಾಗಿರುವಂಥ ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ ಕನಿಷ್ಠ ಕ್ಷಮತ್ವ ಅದು, ಕನಿಷ್ಠ ಸಾಮರ್ಥ್ಯ ಅದು. ಡೈಲಾಗ್ ಸಂವಾದಕ್ಕೆ ಸಿದ್ಧನಾಗಿರಬೇಕು, ತಪ್ಪಿಸ್ಕೊಂಡು ಓಡಾಡೋದಲ್ಲ. ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಮತ್ತು ಅದರಿಂದ ದೇಶವನ್ನು ಹೇಗೆ ಕಾಪಾಡಬೇಕು, ಭಾಳ ಮುಖ್ಯವಾದಂಥ ವಿಚಾರ. ಈ ಯುದ್ಧ ಇದೆಯಲ್ಲ, ಇದು ವಿಲಕ್ಷಣವಾದದ್ದು, ವಿಕ್ಷಿಪ್ತವಾದದ್ದು, ಗೆಲುವನ್ನು ಕಾಣಲಾರದ್ದು, ಸೋಲಿನತ್ತೆ ಎಳ್ಕೊಂಡು ಹೋಗೋದು, ಜಗತ್ತನ್ನು ನಾಶ ಮಾಡುವಂಥ ಯುದ್ಧವಾಗಿತ್ತು. 5 ದಿವಸ ಸ್ಥಗಿತ ಅಂತ ಹೇಳಿದ್ದಾರೆ. ಇದು ಯೂಟರ್ನ್. ಆ್ಯಕ್ಚುಲಿ ನಾನು ಯುದ್ಧವನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಂದೇನು ಸಾಧನೆ ಅಂತ ಕೇಳ್ತಾರೆ ಯಾರಾದ್ರು. ಡೊನಾಲ್ಡ್ ಟ್ರಂಪು ಇವತ್ತಿಗೆ ಯುದ್ಧ ನಿಂತೋಯ್ತು, ನಮ್ಮ ಸ್ಟೀವ್ ವಿಟ್ಕಾಫ್ ಮತ್ತು ಕುಶ್ನರು ಮಾತುಕತೆಯನ್ನು ನಡೆಸಿದ್ದಾರೆ, ನಾವು ನಾಳೆಯಿಂದ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಟ್ರೆ ವಾಟ್ ಈಸ್ ದಿ ಔಟ್ಕಮ್ ಆಫ್ ದಿಸ್ ವಾರ್ ಅಂತ ಕೇಳ್ತಾರೆ. ಹಾಗೆ ಕೇಳಬಾರ್ದು ಅಂದರೆ ಏನು ಮಾಡಬೇಕು? ಇದು ಸೀಸ್ ಫೈರು ಸದ್ಯಕ್ಕೆ ನಿಲ್ಲಿಸಿದ್ದೀವಿ, 1 ವಾರ ಬಿಟ್ಟು ಮತ್ತೆ ಮಾಡ್ತೀವಿ ಅಂತ ಹೇಳೋದು, 1 ವಾರ ಅದಕ್ಕೂ ಮತ್ತೆ 1 ವಾರದ ಗಡುವನ್ನು ತೆಗೆದುಕೊಳ್ಳೋದು, ಹೀಗೆ ಟೈಮ್ ಬಾಯಿಂಗ್ ಮಾಡ್ತಾ ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಂತ ನನಗನ್ನಿಸುತ್ತೆ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸ್ವಲ್ಪ ಸುದೀರ್ಘ ಆಗಿದ್ದರೆ ಕ್ಷಮಿಸಿ, ಏಕೆ ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಇನ್ನೂ ತುಂಬ ಟಾಪಿಕ್ಗಳಿದ್ದಾವೆ. ನನಗೆ ಅನ್ನಿಸ್ತು ಇಷ್ಟೊತ್ತು ಸಮಯ ತೊಗೊಂಡ್ಬಿಟ್ಟೆ ಅಂತ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ, ಹೊಸ ವಿಷಯದೊಂದಿಗೆ ಬರ್ತೀನಿ. ಮತ್ತೆ ನಿಮ್ಮ ಜೊತೆ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.